ನಮಸ್ಕಾರ ಎಲ್ರಿಗೂ, ನಾನು ಚಿಕ್ಕಮೊಳಕ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಆಸ್ಟ್ರೇಲಿಯಾ ಬಗ್ಗೆ. ಆಸ್ಟ್ರೇಲಿಯಾದಲ್ಲಿ ಬಂದ್ಬಿಟ್ಟು ಮೇಯ್ನ್ ನಿಮಗೆ ಟಾಪ್ 5 ನಿಮಗೆ ಯಾವುದೆಲ್ಲ ವೆಬ್ಸೈಟ್ಸ್ ನಿಮಗೆ ಸರ್ಚ್ ಮಾಡಿದರೆ ವೀಸಾ ಸ್ಪಾನ್ಸರ್ಶಿಪ್ ಜಾಬ್ ಸಿಗೋ ಸಾಧ್ಯತೆ ಜಾಸ್ತಿ ಇದೆ. ಅದ್ರ ಬಗ್ಗೆ ಫುಲ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡೋಣ. ಅದಾದ್ಮೇಲೆ ಬಂದ್ಬಿಟ್ಟು ಯಾವುದೆಲ್ಲ ಕಂಪನಿ ನಿಮಗೆ ಬಂದ್ಬಿಟ್ಟು ನಿಮಗೆ ಸ್ಪಾನ್ಸರ್ಶಿಪ್ ಕೊಡಲಿಕ್ಕೆ ಅವ್ರ ರೈಟ್ಸ್ ಇದೆ ಅಂತೇಳಿ ಆಸ್ಟ್ರೇಲಿಯಾದಲ್ಲಿ ಅವರು ಅಫಿಷಿಯಲ್ ವೆಬ್ಸೈಟಲ್ಲಿ ಅವ್ರದ್ದೊಂದು PDF ಫೈಲ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಹೊಸದಾಗಿ ಯಾರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸರಿನಾ? ಫಸ್ಟ್ ಬಂದ್ಬಿಟ್ಟು ನಾನು ನಿಮಗೆ ಟಾಪ್ 5 ವೆಬ್ಸೈಟ್ ಯಾವುದಾದ್ರು ಹೇಳಿದೆ ಅಂದರೆ seek.com ಮತ್ತು ಇಂಡೀಡ್ ಮತ್ತು ಕೆರಿಯರ್ ಝೋನ್ ಮತ್ತು ಫ್ಲೆಕ್ಸಾ ಅಂತೇಳಿ ಮತ್ತು ಇನ್ನೊಂದು ಬಂದ್ಬಿಟ್ಟು ಲಿಂಕ್ಡ್ಇನ್. ಈ 4-5 ವೆಬ್ಸೈಟ್ ಬಂದ್ಬಿಟ್ಟು ಟಾಪ್ ವೆಬ್ಸೈಟ್ ನಿಮಗೆ ಆಸ್ಟ್ರೇಲಿಯಾದಲ್ಲಿ ಜಾಬ್ ಸಿಗಲಿಕ್ಕೋಸ್ಕರ. ಅದ್ರ ಬಂದ್ಬಿಟ್ಟು ನಾನು ನಿಮಗೆ ಫ್ಲಾಶ್ ಮಾಡ್ತೀನಿ ಯಾವ್ಯಾವ್ದು ವೆಬ್ಸೈಟ್ಸ್ ಅಂತ ಹೇಳಿದ್ದೀನಿ. ಸರಿನಾ? ಅದರಲ್ಲಿ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅದ್ರಲ್ಲಿ ಹೋಗ್ಬಿಟ್ಟು ಜಸ್ಟ್ ನೀವು ನಿಮ್ದು ಏನು ಪೊಸಿಷನ್ ಇದೆ ಅದನ್ನು ಕ್ಲಿಕ್ ಮಾಡಿದರೆ ಸಾಕು. ನಿಮಗೆ ಈಗ ಲಾಸ್ಟ್ ಒಂದು 20 ಡೇಸ್ ಇಲ್ಲಾಂದರೆ 30 ಡೇಸ್ ಲಾಸ್ಟ್ 1 ಮಂತಲ್ಲಿ ಏನೆಲ್ಲ ಪೋಸ್ಟ್ ಮಾಡಿದ್ದಾರೆ, ಅದೆಲ್ಲ ನೀವು ಯಾವ ಡೆಸಿಗ್ನೇಷನ್ ಹೊಡಿತೀರೋ ಅದರದೆಲ್ಲ ಫುಲ್ ಡೀಟೇಲಾಗಿ ಬರುತ್ತೆ. ಅದ್ರಲ್ಲಿ ಹೋಗ್ಬಿಟ್ಟು ನೀವು ಏನೆಲ್ಲ ನಿಮಗೆ ಏನೆಲ್ಲ ಅವರು ಕೀವರ್ಡ್ಸ್ ಕೊಟ್ಟಿರ್ತಾರೆ ಅದೆಲ್ಲ ಮ್ಯಾಚ್ ಆಗುತ್ತಾ ಅಂತೇಳಿ ನೋಡಿ. ಅದಾದಮೇಲೆ ನೀವು ಅಪ್ಲೈ ಮಾಡಿ. ಮತ್ತು ಅಪ್ಲೈ ಮಾಡಲಿಕ್ಕಿಂತ ಮುಂಚೆ ಇನ್ನೊಂದೇನೆಂದರೆ CV ಮತ್ತು ಕವರ್ ಲೆಟರ್ನ ರೆಡಿ ಮಾಡಬೇಕು. ಅದರಲ್ಲಿ ಮ್ಯಾಚ್ ಆಗೋ ಥರ ನೀವು ಮಾಡಬೇಕು. ಅದು ಇರೋ ಫಾರ್ಮೆಟಲ್ಲಿ ಬೇಕು, ಯಾಕೆಂದರೆ ಇಂಡಿಯನ್ ಫಾರ್ಮೆಟಲ್ಲಿ ಅಕ್ಸೆಪ್ಟ್ ಮಾಡಲ್ಲ. ಸರಿನಾ? ಆ ಫಾರ್ಮೆಟ್ನ ನಾನು ನಿಮಗೆ ಕೆಳಗಡೆ ಲಿಂಕ್ ಕೊಡ್ತೀನಿ. ಅದು ಅಪ್ಲೈ ಮಾಡಬೇಕಾದ್ರೆ ವೀಸಾ ಸ್ಪಾನ್ಸರ್ಶಿಪ್ ಎಲ್ಲ ಕೊಡ್ತಾರೆ. ಕಂಪ್ನಿ ಡೀಟೇಲ್ಸ್ ಏನಾದರೂ ಕೊಟ್ಟಿದ್ದಾರೆ ಅಂತ ನೋಡಿ. ಕಂಪ್ನಿ ಡೀಟೇಲ್ಸ್ ಕೊಟ್ಟಿದ್ರೆ ನಾನು ನಿಮ್ಗೆ ಇನ್ನೊಂದು ಲಿಂಕ್ ಕೊಡ್ತೀನಿ. ಅದು ಬಂದ್ಬಿಟ್ಟು ಆಸ್ಟ್ರೇಲಿಯಾ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟು. ಅದರಲ್ಲಿ ಬಂದ್ಬಿಟ್ಟು 2023ವರೆಗೆ ಅದರಲ್ಲಿ ಯಾರೆಲ್ಲ ಸ್ಪಾನ್ಸರ್ ಮಾಡ್ಬೋದು ಆ ಕಂಪನಿ ಲೀಸ್ಟ್ ಎಲ್ಲ ಬಂದ್ಬಿಟ್ಟು ಅಪ್ಡೇಟ್ ಮಾಡಿದ್ದಾರೆ. 23ವರೆಗೆ 24ಅಲ್ಲಿ ಮತ್ತೆ ಯಾವುದು ನ್ಯೂ ಕಂಪನೀಸ್ ಅವರು ಆ್ಯಡ್ ಮಾಡಿಲ್ಲ. ಅದಕ್ಕೋಸ್ಕರ ಬಂದು ಆ ಲಿಂಕ್ ನಾನು ನಿಮಗೆ ಕೊಡ್ತೀನಿ. ಅದು PDF ಲಿಂಕು. ಅದ್ರಲ್ಲಿ ಹೋಗಿ ಚೆಕ್ ಮಾಡಿದರೆ ನೀವು ಯಾವ ಕಂಪ್ನಿ ಅಪ್ಲೈ ಮಾಡ್ತೀರೋ ಆ ಕಂಪ್ನಿ ಲೀಸ್ಟ್ ಅದರಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಇದ್ದರೆ ಅಪ್ಲೈ ಮಾಡಿ. ಇಲ್ಲ ಅಂದರೆ ಅವ್ರು ಸ್ಪಾನ್ಸರ್ಶಿಪ್ ಕೊಡಲಿಕ್ಕೆ ಆಗಲ್ಲ ಅಂತೇಳಿ ಸುಮ್ಮನೆ ಎಲ್ಲ ಕಂಪ್ನಿಗೂ ಅಪ್ಲೈ ಮಾಡಿಬಿಡಿ. ಆ ಕಂಪನೀಸ್ ಇಲ್ಲಾಂದರೆ ನೀವು ಆ ಫಾರ್ಮೇಟಲ್ಲಿ ಬಂದುಬಿಟ್ಟು PDF ಹೋಗಿ ನೀವು ಕಂಪನಿ ಡೀಟೇಲ್ಸ್ ಇರುತ್ತಲ್ವ, ಅದನ್ನು ನೀವು ಕಾಪಿ ಪೇಸ್ಟ್ ನೀವು ಮಾಡಿಕೊಂಡು ಅದ್ರ ಸರ್ಚ್ ಮಾಡಿ ಅದ್ರಲ್ಲಿ ಕೆರಿಯರಿಗೆ ಹೋಗಿ ಡೈರೆಕ್ಟಾಗಿ ಅದರಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಸರಿ, ನಿಮ್ದು ಯಾವುದೇ ಡೆಸಿಗ್ನೇಷನ್ ಇದೆ ಅದನ್ನು ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ನನಗೆ 5 ವೆಬ್ಸೈಟ್ಸ್ ಏನೆಲ್ಲ ಕೊಟ್ಟಿದ್ದೀನಿ ಅದರಲ್ಲೂ ಕೂಡ ನೀವು ನಿಮ್ಮದು CV ಮತ್ತು ಕವರ್ ಲೆಟ್ರನ್ನ ನೀವು ಅಪ್ಡೇಟ್ ಮಾಡ್ಬೋದು. ಇದು ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಒನ್ಸ್ ನಿಮಗೆ ಜಾಬ್ ಆಫರ್ ಲೆಟರ್ ಸಿಕ್ಕಿದ ಮೇಲೆ ಖಂಡಿತ ಅವ್ರು ಏನೆಲ್ಲ ಸ್ಟೆಪ್ಸ್ ಹೇಳ್ತಾರೆ ಅದನ್ನು ಫಾಲೋ ಅಪ್ ಮಾಡಿದರೆ ಖಂಡಿತ ನಿಮಗೆ ವೆದರ್ ನಿಮಗೆ 491 ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆಂದರೆ 491 ಬಂದ್ಬಿಟ್ಟು 5 ವರ್ಷ ವರ್ಕ್ ವೀಸಾ ಇರೋದ್ರಿಂದ ಅದು ನಿಮಗೆ ಸಿಗೋ ಸಾಧ್ಯತೆ ಇರುತ್ತೆ. 190 ಮತ್ತು ಇನ್ನೊಂದು ಬಂದ್ಬಿಟ್ಟು 190 ಮತ್ತು 189 ಎಲ್ಲ ಬಂದ್ಬಿಟ್ಟು ಅದಕ್ಕೆಲ್ಲ ಆ ಪಾಯಿಂಟ್ ಸಿಸ್ಟಮ್ಸ್ ಎಲ್ಲ ಇರ್ತದೆ. ಅದೆಲ್ಲ ನೀವು ಅಸೆಸ್ಮೆಂಟ್ ಎಲ್ಲ ಮಾಡಿ ಇದು ಮಾಡಬೇಕಾಗುತ್ತೆ. 490 ಬಂದ್ಬಿಟ್ಟು ಜಸ್ಟ್ ಅಸೆಸ್ಮೆಂಟ್ ಮಾಡಿ, ಕೆಲವು ಟೈಮ್ ಅಸೆಸ್ಮೆಂಟ್ ಅವಶ್ಯಕತೆ ಇರಲ್ಲ. ಆ ಥರನೂ ಅವರು ತಗೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ 5 ವೆಬ್ಸೈಟ್ ನಾನು ಏನೋ ಟಾಪ್ ಕೊಟ್ಟಿದ್ದೀನಿ. ಅದ್ರಲ್ಲಿ ಮಾತ್ರ ನೀವು ಯಾರೋ ಹೋಗಿ ತುಂಬ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವು ಟ್ರೈ ಮಾಡ್ಬೋದು. ಸರಿನಾ? ಈ ವಿಡಿಯೋ ಅದರಲ್ಲಿ ಬಂದುಬಿಟ್ಟು ಮೇಯ್ನ್ ಟಾಪ್ ಜಾಬ್ಸಲ್ಲಿ ನಿಮಗೆ ಹೇಳಬೇಕು ಅಂತಂದರೆ ನರ್ಸಸ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಮತ್ತು ಏಜ್ಡ್ ಕೇರ್ಸ್ ಇರ್ತಲ್ಲ, ಕೇರ್ ಟೇಕರ್ಸ್ ಅವ್ರಿಗೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಅದಾದಮೇಲೆ ಕನ್ಸ್ಟ್ರಕ್ಷನ್ ಮ್ಯಾನೇಜರ್ ಅದರಲ್ಲಿ ಎಕ್ಸ್ಪೀರಿಯನ್ಸ್ ನೀವು ಖಂಡಿತ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಶೆಫಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ನೀವು ಖಂಡಿತ ಟ್ರೈ ಮಾಡ್ಬೋದು. ಮತ್ತು ರಿಟೇಲ್ ಮ್ಯಾನೇಜರ್ಸಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಅದಾದಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮತ್ತು ಸಿವಿಲ್ ಇಂಜಿನಿಯರ್ಸ್ಗೆಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ತುಂಬ ಡೆಸಿಗ್ನೇಷನ್ ಇದೆ. ನಾನು ಆ ಟಾಪಲ್ಲಿ ಇರೋದನ್ನು ಹೇಳ್ತೇನೆ. ರೆಗ್ಯುಲರಾಗಿ ಎಲ್ಲರೂ ವರ್ಕ್ ಮಾಡೋದು, ಆ ಡೆಸಿಗ್ನೇಷನ್ ಮಾತ್ರ ನಿಮಗೆ ಟಾಪಲ್ಲಿ ಇರೋದನ್ನು ನಾನು ಹೇಳ್ತೇನೆ. ಇದರಲ್ಲಿ ಏನಾದ್ರು ನಿಮ್ಮದು ಡೆಸಿಗ್ನೇಷನ್ ಇತ್ತು ನೀವು ಖಂಡಿತ ಟ್ರೈ ಮಾಡ್ಬೋದು. ಸರಿನಾ? ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದ್ರೂ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.